ಕೋಟ್ಸು ಸ್ಟಾರ್ಟಿಂಗ್ ಪ್ರೈಸೇ 2000 ಇಂದ ಸ್ಟಾರ್ಟ್ ಅಂತ. ಅದು ಯೂಸ್ಡ್ ಅದು ಗೊತ್ತಿಲ್ದಿರೋ ಹೋಗೋದಿದ್ದು. ಯಾವಳು ಹಾಕ್ಕೊಂಡಿರೋದನ್ನ 2000 ಕೊಟ್ಟು ನಾವು ಹಾಕ್ಕೊಬೇಕಾ. 99 ಫಿಕ್ಸೆಡ್ ರೇಟ್ ಅಂತ ಹಾಕಿದ್ವಿ. ಫುಲ್ ಆಸೆ ಪಟ್ಕೊಂಡು ಹೋದ್ವಿ ಒಳಗಡೆ. 400 500 ಎಷ್ಟಾಯಿತು ಟೈಮ್? ಈವ್ನಿಂಗ್ ಟೈಮ್ ಹೆಣ್ಮಕ್ಳು ನೋಸ್ಬಾರ್ದಣ್ಣ, ಕೊಟ್ಬಿಡ್ರಿ. ಅವರು ಒಂದೊಂದು ಪ್ರೈಸ್ ಕಮ್ಮಿ ಹೇಳ್ಕೊಂಡು ಬಂದರು. ಇವಳು ಒಪ್ಕೊಂತಾನೆ ಇಲ್ಲ. ಕೊಡಿ ಅಂಕಲ್ ಅಂತ ನಿಂತ್ಕೊಂಡಿದ್ದಾಳೆ. ಪಾಪ ಶೂ ತಗೊಂಡು ಹಾಕ್ಬಿಟ್ರ ಅಂಕಲ್. ಅಷ್ಟೇ. ನಮಸ್ಕಾರ. 15 ನಿಮಿಷ ಕಾಯಿಸೋಳೆ ನನ್ನನ್ನು ಇಲ್ಲಿ ಮೆಟ್ರೋ ಸ್ಟೇಷನಲ್ಲಿ. ಅವ್ರ ಮನೆ ನಮ್ಮ ಮನೆಗಿಂತ ಅವ್ರ ಮನೆ ಹತ್ರ ಐತೆ ಮೆಟ್ರೋ ಸ್ಟೇಷನ್ಗೆ. ಮಾನವ ಮರ್ಯಾದೆ ಇಲ್ಲಪ್ಪ ಜನರಕ. ಪಾಪದವ್ರನ್ನೆಲ್ಲ ಕಾಯಿಸ್ತಾನೇ ಇರ್ತಾರೆ. ಯಾವಾಗಲೂ ಹೋಗೋ ಕಡೆ ಎಷ್ಟು ವೆಯ್ಟ್ ಮಾಡ್ತೀನಿ ನೀನು? ಹೌದು ನಾನೇ. ಹೌದೌದು. ಬಾ ಮೆಟ್ರೋ ಸ್ಟೇಷನ್ ಅನ್ಬೇಕು. ನಾನು ಬಂದಿದ್ದ ಕೆಲಸ ಅಂತೂ ಮುಗೀತು. ಇವಾಗ ನನ್ನ ಕೆಲಸಕ್ಕೆ ಮಡಿವಾಳದಿಂದ ಶಿವಾಜಿನಗರ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲೇ ಒಂದು ಸ್ಮಾಲ್ ಬ್ರೇಕಲ್ಲಿ 6 ಮಿನಿಟ್ಸ್ ಇದೆ ಬಸ್ ಬರೋದಕ್ಕೆ. ಆ ಸ್ಮಾಲ್ ಬ್ರೇಕಲ್ಲಿ ಕಬ್ಬಿನ ಜ್ಯೂಸ್ ಹೇಳಿದ್ದಾಳೆ. ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ ಸ್ಟಾಪ್. ಇನ್ನೂ ಹೇಳಿಲ್ಲ. ಅಂಕಲ್ ಕುಂತಿರ್ರಿ ಅಂತ ಹೇಳಿದ್ದಾರೆ ಅಷ್ಟೇ. ಕುಂತಿರ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂಕಲ್ಗೆ ಕೊಡೋದಕ್ಕೆ. ಸೊ ಇವಾಗ ಇಂಪೀರಿಯರ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ ತಿನ್ನಕ ಅಂತ. ಮೆನ್ಯೂ ನೋಡ್ತಾವಳೆ ಅಕ್ಕನೂ. ನಾನು ಹೋಗ್ಬೇಕಂತೆ ಪಕ್ಕದಲ್ಲಿ. ಬರ್ಗರಲ್ಲಿ ನಮ್ಮ ಕಷ್ಟನ ಯಾರಿಗೆ ಹೇಳೋಣ? ಆರ್ಡ್ರ್ ಮಾಡ್ತಾನೆ ಇದ್ದೀವಿ, ಹೋಗ್ತಾನೆ ಐತೆ ಕಾಸು ಮೇಲೆ. ಬ್ಯಾಂಕ್ ಬ್ಯಾಲೆನ್ಸ್ಗಿಂತ ಜಾಸ್ತಿ ಆಗಿಬಿಡ್ತು. ಅದಕ್ಕೆ ವಾಪಸ್ ಬಂದುಬಿಟ್ವಿ. ಹೋಟ್ಲಲ್ಲಾದರೂ ತಿನ್ನೋಣ ಅಂತ. ನಿಂಬೆಹಣ್ಣು ಹಾಕೊಂಡು ತಿಂತವಳೆ ಸೌತೆಕಾಯ್ಕ. ಏನೋ ದೊಡ್ಡದಾಗಿ ಟ್ರೈ ಮಾಡೋಕೆ ಹೋದ್ಲು. ತಿಂದಿದ್ದು ಚೆನ್ನಾಗಾಯ್ತು. ಇವಾಗ ಊಬರ್ ಬುಕ್ ಮಾಡಿಕೊಂಡು ಶಿವಾಜಿನಗರ್ ಹೋಗ್ತಾ ಇದ್ದೀವಿ ನಾವು. ಯಾಕಂದರೆ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ. ಫುಲ್ ಹೊಟ್ಟೆ ತುಂಬೋಗೈತೆ. ಅಕ್ಕ ಎದ್ದೇಳ ಕೂಡ ಆಗ್ತಾನ ಗೊತ್ತಿರೋದನ್ನು ಅಲ್ಲೋಗಿ ಏನೇನು ತಗೊಂತೇಳಿ ನೋಡೋಣ. ಅಲ್ಲೋಗಿ ನೋಡೋಣ. ಅವರು ಒಂದೊಂದು ಪ್ರೈಸ್ ಕಮ್ಮಿ ಹೇಳ್ಕೊಂಡು ಬಂದರು. ಇವಳು ಒಪ್ಕೊಂತಾನೆ ಇಲ್ಲ. ಕೊಡಿ ಅಂಕಲ್ ಅಂತ ನಿಂತ್ಕೊಂಡಿದ್ದಾಳೆ. ಗೈಸ್ ಲಿಟ್ರಲಿ ಇವಳು ಹೆಂಗೆ ಬಾರ್ಗೇನ್ ಮಾಡಿದ್ದಾಳೆ ಅಂದರೆ, ಅವ್ರು 800 ಹೇಳಿದ್ರು. ಇವಳು ಬ್ಯಾಗ್ನ 400ಗೆ ತೊಗೊಂಡಿದ್ದಾಳೆ. ನನಗಂತೂ ಸೀರಿಯಸ್ಲಿ ಈ ಥರ ಬಾರ್ಗೇನಿಂಗ್ ಮಾಡೋಕ್ಕೆ ಬರಲ್ಲ. ಇವಳನ್ನೇ ಇನ್ನೊಂದ್ಸತಿ ಎಲ್ಲೋದ್ರೂ ಕರ್ಕೊಂಡು ಬರ್ತೀನಿ. 800 400 ಸೀರಿಯಸ್ಲಿ 50. ಆ್ಯಕ್ಚುಲಿ ನಾವು ಬರಬೇಕಾದ್ರೆ 1000 ರೂಪಿ ಚಾಲೆಂಜ್ ಹಾಕ್ಕೊಂಡು ಬಂದಿದ್ರಿ. ಅದರಲ್ಲಿ 400 ಗೋವಿಂದ. ಇನ್ನು ಎಷ್ಟಿದೆ? 600 ಇದೆ. ಎಷ್ಟು ಶಾಪಿಂಗ್ ಮಾಡ್ತೀರಿ ಅಂತ ನೋಡೋಣ. ಇನ್ನೂ ತುಂಬ ಐಟಮ್ಸ್ ಇದೆ ತೊಗೊಳೋದು. 600ಗಿಂತ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಗೊತ್ತಿಲ್ಲ. ಇಲ್ಲಿ ಕಮ್ಮಿ ಜಾಸ್ತಿ ಆದರೆ ನಮ್ಮ ಅಕ್ಕನ ಕೊಡ್ತಾಳೆ. ಸೈಜ್ 7ಆ? 6 7 ನಂಗಿದ ದೊಡ್ಡೋಳು ಹಂಗಂದ್ರೆ ಇವಳು. ನೀನು 4 ಸೈಜ್ ಕೂಡ ಆಗ್ತೈತೆ ನಿನ್ಕ. ಮುಚ್ಚು. 6 ಅದು ನಿನ್ನ ತಪ್ಪು. ನೀನು ಫುಲ್ಲಾಗಿರೋದು ನಿನ್ನ ತಪ್ಪು. ಇಟ್ಸ್ ನಾಟ್ ಮೈ ಪ್ರಾಬ್ಲಮ್. ಇಟ್ಸ್ ಮೈ ಪ್ರಾಬ್ಲಮ್. ಇಲ್ಲಿ ನೋಡೋಣ ಎಷ್ಟಕ್ಕೆ ಇಸ್ಕೊತಾಳೆ ಅಂತ. ಪೂಮಾ ಬಟ್ ಇಟ್ಸ್ ನಾಟ್ ಒರಿಜಿನಲ್. ಜಾತ್ರೆ ಇದಂಗೆ ಬೇಡ. ಥ್ರೆಡ್ ಆ ಥರ ಚಿಕ್ಕದಿದ್ರೆ ಓಕೆ. ಥ್ರೆಡ್ ಅದರಲ್ಲಿ ಪಾಪ ಶೂ ತಗೊಂಡು ಹಾಕ್ಬಿಟ್ರ ಅಂಕಲ್. ಅದು ಓಕೆನಾ ನಿಂಗೆ? ಒಂದು ಕವರ್ ಸಿಕ್ಕಿಲ್ಲ ಗೈಸ್ ಅವಳಿಗೆ ಟ್ರೈ ಮಾಡೋದಕ್ಕೆ. ಎಕ್ಸ್ಪ್ರೆಷನ್ ಕ್ವೀನ್ ಕೊಡು ಪ್ಲೀಸ್ ಕೊಡು. ಆಮೇಲೆ
ಓವರ್ ಆಕ್ಟ್ ಮಾಡ್ತಾ ಇದೀಯ ನೀನು. ನಾನೇನು ಮಾತಾಡಲ್ಲ. ಅಕ್ಕ ಅನ್ಬಿಟ್ಟಲ್ಲೇ ಫಸ್ಟ್ ಟೈಮ್. ನನ್ನ ಅಕ್ಕ ಗೈಸ್ ನಾನು ಅವ್ರ ಅಕ್ಕನ್ಕಿಂತ ದೊಡ್ಡವಳು, ನನ್ನ ಅಕ್ಕ ಅನ್ನಲ್ಲ. ಸಂಗೀತ ನೀನು ಒಂದ್ಸತಿ ಅನ್ನೋಡ್ ನೋಡೋಣ. ಸಂಗೀತ ಅಕ್ಕ ಅನ್ನು. ಇವೆರಡರಲ್ಲಿ ಒಂದು ಸೆಲೆಕ್ಟ್ ಮಾಡು ಅಂತ ನಾನು ಹೇಳಿದ್ದೀನಿ. ನನಗಂತೂ ಇದಿಷ್ಟ ಆಯಿತು, ಗ್ರೀನ್ ವೈಟ್ ಪಿಂಕ್. ಅವಳಿಗೆ ಇದಿಷ್ಟ ಆಯಿತು, ಬಟ್ ಸೈಜ್ ಇಲ್ಲ. ಎರಡರಲ್ಲೂ ಸೈಜ್ ಇಲ್ಲ ಅಲ್ವಾ ಅಂಕಲ್? ಆಗ್ತೈತಾ? 6 ಆಗುತ್ತೆ. ಆಗುತ್ತೆ. ಮತ್ತೆ ಇದೇ ಎತ್ಕೊ, ನಿಂಗೆ ಇಷ್ಟ ಆಗಿರೋದೇ ಎತ್ಕೊ ಅಷ್ಟೇ. ಟ್ರೈ ಮಾಡಿ ನೋಡು ಒಂದ್ಸತಿ. ಅದು ಎತ್ಬಿಡಿ ಅಂಕಲ್, ಅವಳಿಗೆ ಇಷ್ಟ ಆಗಿಲ್ಲ ಅಂತ. ಕಂಫರ್ಟ್ ಇದೆಯಾ? ಸ್ವಲ್ಪ ಟೈಟ್ ಇದೆ, ಲೂಸ್ ಆಗುತ್ತಲ್ಲ. ಜಾಸ್ತಿನೇ ಇದೆ. ಅದು ಸೈಜ್ ಇಲ್ವಾ ಅಂಕಲ್ ಅದರಲ್ಲಿ? ಇಲ್ಲ, ಒಂದೇ ಪೀಸ್ ಇರೋದು. 6 ಎಲ್ಲ ಖಾಲಿ ಆಯ್ತು. 7, 8 ಎಲ್ಲ. ಅವಳಿಗೆ ಇಲ್ಲಿ ಯಾವುದೂ ಇಷ್ಟ ಆಗಿಲ್ಲ, ಬೇರೆ ಶಾಪ್. ಇವಾಗ ಬೇರೆ ಅಂಗಡಿಯಲ್ಲಿ ಬೇರೆ ಟ್ರೈನ್. ಸೈಜ್ ಇದೆ ಅಲ್ಲ ಕರೆಕ್ಟಾಗಿ? ಫೈನಲ್ ಅದು. ಕಲರ್ ಚೆನ್ನಾಗಿದೆ, ಕಾಂಬಿನೇಷನ್ ವೈಟು ಮತ್ತು ಪರ್ಪಲ್. ಎರಡು ಶೂ ನನಗೂ. ನಾನೊಂದು ಎತ್ಕೊಂಡು ಹೋಗ್ತೀನಿ. ಇದು 450 ಜಾಸ್ತಿ MRP ಹಾಕೊಂಡು ಎಲ್ಲ ಬಿಲ್ ಬರ್ತಾ ಇದೆ ಮನೆ ಅಡ್ಡೆಕ್ ನಮಗೆ. ಇವರೆಲ್ಲ ಇಲ್ಲ, ಅದು ಇದು ವಾಷಬಲ್, ಅದು ವಾಶ್ ಮಾಡಬೇಕು. ಹೋದ ಗೈಸ್, ಇವಳು ಎಂತ ಖತರ್ನಾಕ್ ಅಂದರೆ ಶೂ ಅಂಗಡಿಗೆ ಹೋಗ್ಬಿಟ್ಟು ಶೂ ಅಲ್ಲೂ ಬಾರ್ಗೇನ್ ಮಾಡಿದ್ದಾಳೆ. ಎಷ್ಟಕ್ಕೆ ಕೊಟ್ಟೆ ಹೇಳೋದು? ಎಷ್ಟಕ್ಕೆ ಕೊಟ್ಟರು ಅವ್ರು ನಿಮಗೆ? 400. ಅದು 800 ಹೇಳಿದ್ದು. ಅವರು 800 ಹೇಳಿದ್ರು, ಅಲ್ಲೂ 800 ಅಲ್ಲ 900 ಹೇಳಿದ್ರು. ಅವರು 900 ಹೇಳಿದ್ರು, ಬಟ್ ಅವ್ರು ಬಾರ್ಗೇನ್ ಮಾಡಿ 450 400 ಲಾಸ್ಟ್ ಮಾಡಿದ್ರು. ಫೈನಲ್ ಶೂಸ್ ಕೂಡ ಸಿಕ್ಕು. ಇನ್ನು ಎಷ್ಟು ಕಾಸು ಮಿಕ್ಕಿದೆ? 200 ರುಪೀಸ್. ಇನ್ನು 200 ರುಪೀಸ್ಗೆ ಏನು ತೊಗೊಳ್ತೀವಿ ನೋಡೋಣ. ಶಿವಾಜಿನಗರ್ಗೆ ಬಂದಿದ್ದೀವಿ. ಇವಾಗ ಜಾಕೆಟ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಒಂದೊಂದು ಅಂಗಡಿಗೆ ಹೋಗಿದ್ರಿ, ಎಲ್ಲ ಯೂಸ್ ಕ್ಲೋತ್ಸ್ ಗೈಸ್. ಎಲ್ಲ ಏನು ಕೊರಿಯನ್ದು 100 ರೂಪಾಯಿಗೆ 2 ರೂಪಾಯಿಗೆ 3 ಅಂತ ಹೇಳ್ತಾರಲ್ಲ, ಅದ್ರ ಬದಲು ಯೂಸ್ ಮಾಡಿರೋದು 3 ರೂಪಾಯಿಗೆ 2, ಯೂಸ್ ಮಾಡಿರೋದು ಹೋಗಿ ಅಲ್ಲಿ ಕೇಳಿದ್ರೆ ಕೊರಿಯನ್ ಕೋಟ್ಸು ಸ್ಟಾರ್ಟಿಂಗ್ ಪ್ರೈಸ್ 2000 ಇಂದ ಸ್ಟಾರ್ಟ್ ಅಂತ. ಅದು ಯೂಸ್ಡ್ ಅದು ಗೊತ್ತಿಲ್ದಿರ ಹೋಗಿದ್ದು. ಯಾವಳು ಹಾಕೊಂಡಿರೋದನ್ನ 2,000 ಕೊಟ್ಟು ನಾವು ಹಾಕೊಬೇಕಾ? 70 ರೂಪಾಯಿ 70 ರೂಪಾಯಿ ಹಾಕವ್ರೆ, ಎಲ್ಲಿ ನಾವು ಬಡವ್ರು ತಗೊಂಬರೋದು? ಬಟ್ಟೆ ಯಾರೋ ಹಾಕೊಂಡಿರೋ ಬಟ್ಟೆ 200 ರೂಪಾಯಿ, ಯಾರೋ ಹಾಕೊಂಡಿರೋ ಬಟ್ಟೆ 200 ರೂಪಾಯಿ. ನಾವು ಬಾರ್ಗೇನಿಂಗ್ ಇಲ್ದಿದ್ದ ಕಡೆ ಇವಳು ಎಲ್ಲೂ ಹೋಗಲ್ಲ. ಸೊ ಈ ಕಡೆ ಎಲ್ಲ 250 ಅಂತೆ. 250ನೇ. ನಾವೆಲ್ಲ ಬಾರ್ಗೇನಿಂಗ್ ಮಾಡೋದೆ ಬಟ್ಟೆಗಳ ಮೇಲೆ. ಇಲ್ಲ ಅಂದರೆ ನನಗೆ ಇಷ್ಟ ಆಗಲ್ಲ ಹೋಗೋಕ್ಕೆ, ಹಾಕ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ಅಷ್ಟು ಕೊಟ್ಬಿಟ್ಟು ಅಯ್ಯೋ ತೆಳ್ಳಗಿರೋ ಬಟ್ಟೆಗೆ ಅಷ್ಟು ಕೊಡ್ಬೇಕಾ ಅನ್ನೋ ಫೀಲ್ ಆಗ್ತಾ ಇರುತ್ತೆ. ಈಗ ಇನ್ನೂ ಒಂದು ಅಂಗಡಿಗೆ ಹೋಗ್ತಾ ಇದ್ದೀರಿ. ಇಲ್ಲೆಲ್ಲ ಫಿಕ್ಸ್ಡಲ್ಲಿ ಇರುತ್ತೆ. ಹೋಗು 99 ಫಿಕ್ಸ್ಡ್ ರೇಟ್ ಅಂತ ಹಾಕಿದ್ವಿ. ಫುಲ್ ಆಸೆ ಪಟ್ಟು ನಾವು ಹೋದ್ವಿ ಒಳಗಡೆ. 400 500 900 ಎಲ್ಲ. ನಾವು ಈ ಫ್ರಾಕ್ 99 ರುಪೀಸ್ ಅಂದ್ಕೊಂಡು ಹೋಗಿದ್ದು. ಇವಾಗ ಬೆಲ್ಟ್ ಬಟ್ಟೆ ಅಂತೂ ಸಿಕ್ಕಿಲ್ಲ. 200 ಇನ್ನೂ 200 ಬಾಕಿ ಇದ್ದಾದ್ರೆ ಇನ್ನು 200 ಇದೆ. ಏನು ಬೆಲ್ಟ್ ಬರುತ್ತಾ ಏನು ಬರುತ್ತೋ ಗೊತ್ತಿಲ್ಲ, ನೋಡಬೇಕು. ಎಷ್ಟಿದೆ? ವೆರಿ ನೈಸ್. ಅಕ್ಕನ ಒಂದೇ ಥರ ತಗೊಂಡಿದ್ದೀನಿ, 2 ತಗೊಂಡಿದ್ದೀನಿ. 100 ಮಾಡ್ಕೊಂಡು ಕೊಡ್ಬೋದು. ಇನ್ನೊಂದು ಎಕ್ಸ್ಟ್ರಾ ಸೇಲ್. ಟೈಮ್ ಎಷ್ಟಾಯ್ತು? ಟೈಮ್ ಈವ್ನಿಂಗ್ ಟೈಮ್. ಹೆಣ್ಮಕ್ಳು ನೋಸ್ಬಾರ್ದಣ್ಣ, ಕೊಟ್ಬಿಡ್ರಿ. ಒಂದೇ ಪೀಸ್ 250 ಸೇಲ್ ಮಾಡ್ತಾ ಇದ್ದೀನಿ. ನೋಡಿ ಎಲ್ಲಿದ್ದಾಳೆ ಕಾಣಿಸ್ತಾನೆ ಇಲ್ಲ, ಒಳಗಡೆ ಹೋಗ್ಬಿಟ್ಟಿದ್ದಾಳೆ. ವಿಂದ್ಯಾ ಆಗಿಲ್ಲ ಇನ್ನ. ಗೈಸ್ ನಮ್ಮ ಶಾಪಿಂಗ್ ಎಲ್ಲ ಮುಗೀತು. ಇನ್ನು 50 ರೂಪಾಯಿ ಮಿಕ್ಕೈತೆ. 50 ರೂಪಾಯಿ ಮಿಕ್ಕಿದೆ ಅಷ್ಟೇ. ಇವಾಗ ಇವ್ಳು ಮೆಟ್ರೋ ಚಾರ್ಜಿಗೆ ಆಗ್ತೈತಿ ಇವಾಗ 50. ಅವ್ರಿಗೆಲ್ಲ ಕರೆಕ್ಟಾಗಿ 1000 ರುಪೀಸ್ ಶಾಪ್ ಮಾಡಿದ್ದಾರೆ. ಹೆಣ್ಮಕ್ಳು ಅಂದರೆ ನೋಡು ಹಂಗೆ. ಅದೇ ಗಂಡು ಮಕ್ಳು ನೋಡು ಇರೋ ಪ್ರೈಸಲ್ಲಿ ಬರಲ್ಲ. ಹೋಗು ಎಷ್ಟು ಹೇಳ್ತಾರೋ ಅಷ್ಟು ಕೊಡು, ತಗೋ ಬಾ, ಅಷ್ಟೇ.
ಆದರೆ ಪ್ಲೀಸ್ ಎಲ್ಲ ಬಾಯ್ಸ್ಗೂ ಅಷ್ಟೇ ಗರ್ಲ್ಸ್ಗೂ ಅಷ್ಟೇ ಯೂಸ್ ಕ್ಲೋಸ್ ಮಾತ್ರ ತೊಗೊಬೇಡ್ರಿ ಪ್ಲೀಸ್ 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 ಇಟ್ಸ್ ಮೈ ರಿಕ್ವೆಸ್ಟ್ ಆ್ಯಂಡ್ ಫಾರ್ ಯು ಆಲ್ಸೋ ಡರ್ಟಿ ಗರ್ಲ್. ಇವಳೇ ತಗೊಂಡಿಲ್ಲ ಅಂದರೆ ನಾನು ಅವಳಿಗೆ ಗೊತ್ತಿಲ್ಲ ಅದು ಯೂಸ್ ಅಂತ ನೋಡೋದಕ್ಕೆ ಹೋಗಿದ್ದು. ಹೋಗ್ಬಿಟ್ಟವಳೆ ಒಳಗಡೆ ಎಲ್ಲ 250 ಅಂತ. ಬಟ್ ಅದು ಬರೋದು 57 ರುಪೀಸ್ ಅಷ್ಟೇ. ಅದೊಂದು ಫ್ಯಾಬ್ರಿಕ್ ನೀವು ಯಾವುದನ್ನೇ ಎತ್ಕೊಳ್ಳಿ 57 ಅಷ್ಟೇ. ಸೊ ಪ್ಲೀಸ್ ಗೈಸ್ ಆ್ಯಂಡ್ ಡೋಂಟ್ ಬೈ ಯೂಸ್ಡ್ ಕ್ಲೋತ್ಸ್. ನೀರು ಬೇಕು. ಆವಾಗಿಂದ ಮಾತಾಡಿ ಬಾಯೆಲ್ಲ ಒಣಗೋಗ್ಬಿಟ್ಟೈತೆ ನನ್ಗೆ. ನೀರಿಲ್ಲ ಅಂದರೆ ಇನ್ನೊಂದು 2 ನಿಮಿಷ ಸತ್ತೋಗ್ಬಿಡ್ತೀನೇನೋ ನಾನು ನೀರು ಜಾಸ್ತಿ ಕುಡಿಬೇಕು. ನನಗೇನೋ ಬಾಯೆಲ್ಲ ಒಣಗೋಗ್ಬಿಟ್ಟೈತೆ ಕಲರ್ ಗೈಸ್ ಒಂದು ನಿಮಿಷ ನೀರು ತಾನೇ ಬೇಕು ನಿಂಕ. ಅಲ್ಲಿ ನಾವು ಇವಾಗ ಮೆಟ್ರೋ ಅಲ್ಲಿ ಹೋಗ್ತೀರಿ, ಅಲ್ಲಿ ಹೋದ್ರೆ ಅಲ್ಲಿ ಮೆಟ್ರೋ ಅಲ್ಲಿ ಇರುತ್ತಲ್ಲ ನೀರು, ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಡು ಮೆಟ್ರೋನಲ್ಲಿ ಎಲ್ಲಿರುತ್ತೆ? ಅಲ್ಲಿರುತ್ತೆ, ಬಾ ತೋರಿಸ್ತೀನಿ. ಹ್ಯಾಂಡ್ ವಾಶ್ ನೀರೆಲ್ಲ ಕೇಳ್ತಾರೆ, ನಾನು ಕುಡಿಯೋ ನೀರು ಕೇಳ್ತಾ ಇರೋದು. ನಾನು ನೀರು ಅಂದರೆ ನೀರು ಯಾವ ನೀರಾದರೂ ಕುಡಿಬೋದು. ಇಲ್ಲ ನಂಗೆ ಮಿನರಲ್ ವಾಟರ್ ಬೇಕು. ಓಕೆ, ಇಲ್ಲಾಂದರೆ ನನಗೆ ಕೋಲ್ಡ್ ಆಗುತ್ತೆ. ಇಲ್ಲೆಲ್ಲೂ ಇಲ್ಲ, ಅಲ್ಲೋಗಿ ನೋಡೋಣ, ಸಿಕ್ಕಿದ್ರೆ ಈಸ್ಕೊಳೋದು. ಇಲ್ಲಾಂದರೆ ಸತ್ತೋಗ್ತೀನಿ ನಾನು. ನೀರು ಎಲ್ಲಿ ಇಸ್ಕೊಂತೀಯ ಇವಾಗ? ಈಗ ಸತ್ತೋಗ್ಬಿಟ್ರೆ ನಾನು ಮೆಟ್ರೋ ಹತ್ಕೊಂಡು ಮನೆಗೆ ಹೋಗ್ತೀನಿ. ನೀನು ವಿತೌಟ್ ಟ್ರಾಫಿಕ್ಕು ಏನು ಇಲ್ದಿರ ನೀಟಾಗಿ ಮನೆಗೆ ಬರ್ತೀಯ, ಆರಾಮಾಗಿ ಬರ್ತಾಳೆ ಮನೆಗೆ. ಅಕ್ಕ ನೀನು ಅಕ್ಕ ಅಲ್ಲ ಯಪ್ಪ. and doors will open on your left. Please mind the gap while deboarding. ಇವಳು ನೀರು ಕುಡ್ದಿಲ್ಲ ಅಂದರೆ ಸತ್ತಾಗ್ತೀನಿ ಅಲ್ವ, ಇಲ್ಲಿ ಬಂದು ಕುಡಿತಿದ್ದಾಳೆ. 1 hour ಆಯ್ತಾ ನಾನು ಅವಳು ಬಿಟ್ಟು. ಅಟ್ಲೀಸ್ಟ್ ಸತ್ತಿರ ಬದುಕಿದ್ದೀನಲ್ಲ ಅದು ಖುಷಿ ಪಡ್ತೀರಾ? ಇವರು ಫೀಲ್ ಮಾಡ್ಕೋತಾಳೆ ನಾನು ಯಾಕೆ ಸತ್ತೋಗಿಲ್ಲ ಅಂದ್ಬಿಟ್ಟು. ಓಕೆ ಗೈಸ್, ನಮ್ಮಿಬ್ಬರ ಜರ್ನಿ ಇಲ್ಲಿಗೆ ಮುಗಿಯುತ್ತೆ. ಒನ್ ಡೇ ಶಾಪಿಂಗ್ ಮುಗೀತು ಇವತ್ತು. ಓಕೆ, ಬಾಯ್. ಬಾಯ್ ಬಾಯ್. ಅಷ್ಟೇ.